ಏನಾದರೂ ಕಂಡು ಬಂದರೆ ಅದನ್ನು ಬೇಕಿರೋ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಗಾಡಿಗಳನ್ನ. ಈ ಥರ ಅನಾಥರೈಸ ಬಂದು ನಿಲ್ಲಿಸಿದ್ರೆ ಅದು ಪೊಲೀಸ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಮುರಿ ಪೆನಾಲ್ಟಿ ಹಾಕಿ ಫೈನ್ ಇಂಪೋಸ್ ಮಾಡಿ 2,000 ರೂಪಾಯಿ ಹಾಕಿ ಆಮೇಲೆ ಕೊಡಬೇಕು. ಸರ್ವಿಸ್ ಸ್ಟೇಷನಲ್ಲಿ ಅವ್ನು ಸರ್ವಿಸ್ ಮಾಡ್ಕೊಂಡ್ಬಂದು ಇಲ್ಲಿ ನಿಲ್ಸ್ಕೋಬೇಕಷ್ಟೇ. ಇಲ್ಲಿ ಬಂದು ನಿಲ್ಸೋದಷ್ಟೇ ಕೆಲಸ. ನಿಲ್ಲಿಸ್ಬೇಕು, ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲಿ ತೊಳೆಯೋದು ಗಿಳಿಯೋದು ಮಾಡಿದ್ರೆ ಅವ್ರಿಗೆ ಒಪ್ಪಕ್ಕಾಗಲ್ಲ. ಅವ್ರಿಗೆ ಪೆನಾಲ್ಟಿ ಹಾಕಿ ಫೈನ್ ಇಂಪೋಸ್ ಮಾಡಿ 2,000 ರೂಪಾಯಿ ಹಾಕಿ ಆಮೇಲೆ ಯಾರು ಮಾತು ಕೇಳಲ್ಲ 2ರಿಂದ 4,000 ಹಾಕಿ. 2ನೇ ಟೈಮ್ ಆದರೆ 4,000 ಹಾಕಿ, ಅರ್ಥ ಆಯ್ತಾ? 3ನೇ ಟೈಮ್ ಆದರೆ 6,000 ರೂಪಾಯಿ ಹಾಕಿ. ಈ ಥರ ಪೆನಾಲ್ಟಿ ಇಂಪೋಸ್ ಮಾಡಿ ಅವ ದಾರಿ ಬರ್ತಾರೆ ಅವರು. ಅಲ್ಲ ಯಾರು ಮಾತು ಕೇಳಲ್ಲ 2ರಿಂದ 4,000 ಹಾಕಿ. 2ನೇ ಟೈಮ್ ಆದರೆ 4,000 ಹಾಕಿ, ಅರ್ಥ ಆಯ್ತಾ? 3ನೇ ಟೈಮ್ ಆದರೆ 6,000 ರೂಪಾಯಿ ಹಾಕಿ. ಈ ಥರ ಪೆನಾಲ್ಟಿ ಇಂಪೋಸ್ ಮಾಡಿ ಅವ ದಾರಿ ಬರ್ತಾರೆ ಅವರು. ಅಲ್ಲ ಚೇಂಬರ್ಗಳು ಬರ್ತಾವಲ್ಲ, ಹೌದು 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 ಹೌದು, ಚೇಂಬರ್ ಪೈಪ್ ಇದೆ. ಅದು ಇನ್ಸ್ಪೆಕ್ಷನ್ ಚೇಂಬರ್ ಮಾಡಿಬಿಟ್ಟು ಮಾಡ್ತಾರೆ. ಅದು ಅಷ್ಟೇನ ಬರುತ್ತೆ ನಪ್ಪು ಕಡೆ. ಆಯ್ತಪ್ಪ, ಅವ್ನು ಕರ್ಕೊಂಡು ಹೋಗಿ ನೈಟ್ ಶಟರ್ಲಿ ನೈಟ್ ಶಟರ್ ಇದೆ ತಾನೆ, ಕ್ಲೀನ್ ಮಾಡಿದ್ದಕ್ಕೇನೆ ತೊಗೊಂಡು ಅದು ಮಾಡ್ಕೊಳ್ಳಿ ಬಿಡಿ. ಯಾರು ಬೇಡ ಅಂದರು? ನಿರಾಶ್ರಿತರಿಗೋಸ್ಕರನೇ ಇರೋದದು. ಅಲ್ಲಿ ಇಲ್ಲಿ ಬೇಡ ಅದು, ಅರ್ಥ ಆಯ್ತಾ? ಅವ್ರಿಗೆ ಅದನ್ನು ಬೇಕಿದ್ರೆ ಅವ್ರಿಗೆ ಹೇಳಿ, ಅವ್ರು ನಿರಾಶ್ರಿತರಿಗೆ ಇಲ್ಲಿ ಬಂದು ಮಾಡ್ಕೊಳ್ಳೋ ಜಾಗ ಅಲ್ಲ ಅವ್ರಿಗೆ. ಅದ್ಯಾವ್ದಪ್ಪ ಗಾಡಿಗಳು? ಟಾಯ್ಲೆಟ್ 2 ರೂಪೀಸಾ? ಇಲ್ಲ 5 ರೂಪೀಸು. ನೋಡಪ್ಪ ಅಲ್ಲಿ ನೋಡಲ್ಲ, ಎಲ್ಲ ಗಲೀಜಿದೆ ಅವೆಲ್ಲ ನೋಡಿ. ನಿನ್ನ ಹರೀಶ್ ನೋಡಲ್ಲ, ಡೆಬ್ರಿಸ್ ಇದೆ ಎಲ್ಲ ಫಿಕ್ಸ್ ಹಾಕಿಬಿಡೋದು. ನೋಡಪ್ಪ ಟಾಯ್ಲೆಟ್ अंदर भी बाहर भी, अंदर भी बाहर भी. तो इस तरफ ठीक है ना? इधर देखिए, इस तरफ ठीक है. ಸರಿ. ಅಲ್ಲ, ಇವತ್ತಿಂದ ಒಳಗಡೆ ಯಾವುದೋ ಟೂ ವೀಲರ್ ಆಗಲಿ 4 ವೀಲರ್ ಆಗಲಿ ಬಿಡೋದು ಬೇಡ. ಸಪೋಸ್ ಯಾವುದು ಬಂದರೂ ರೆಗ್ಯುಲರಾಗಿ ಯಾರಾದರೂ ಪಾರ್ಕಿಂಗ್ ಬಂದರೆ ಅದನ್ನೆಲ್ಲ ಫೋಟೋ ತಗೊಂಡು ಇದು ಮಾಡ್ತೀವಿ. ಸರ್, ಇನ್ನೊಂದು ಯಾರು ಹ್ಯಾಂಡಿಕ್ಯಾಪ್ ಬರ್ತಾರೆ, ಬಸ್ ಹತ್ತಕ್ಕೆ ಅಂತ ಹೇಳ್ತಾರೆ, ಮತ್ತೆ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗೋದೇ ಇಲ್ಲ ಸರ್. ಆಟೋಗಳು ಇಲ್ಲೇ ನಿಲ್ಸ್ಬಿಡ್ತಾರೆ. ಅದಕ್ಕೇನೆ ಇಬ್ಬರು ನಮ್ಮವರು ಇರ್ತಾರೆ. ಆ ಥರ ಏನಾದರೂ ಕಂಡು ಬಂದರೆ ಅದನ್ನು ಬೇಕಿರೋ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಗಾಡಿಗಳನ್ನ. ಈ ಥರ ಅನಾಥರೈಸ ಬಂದು ನಿಲ್ಲಿಸಿದ್ರೆ ಅದು ಪೊಲೀಸ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಮುಂದೆ ಏನಿದೆಯೋ ಟೋಟಲ್ ಬಿಡಿಸ್ಕೊಡ್ತೀವಿ. ಸರ್, ಇದು ಸಿಂಟೆಕ್ಸ್ ಇದೆಯಲ್ಲ ಮೇಲ್ಗಡೆ, ಅದು ಫಿಲ್ ಆಗಿ ಓವರ್ಫ್ಲೋ ಆಗಿ ಅವರು ಮೇಲೆಲ್ಲ ಹೋಗುತ್ತೆ ಅಂತ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ನಮಗೆ. ಇಲ್ಲ ಮೇಡಮ್, ಅದನ್ನು ಅದು ಒಳಗಡೆ ಎಲ್ಲ ಸೀಲಿಂಗ್ಸ್ ಎಲ್ಲ ಊದ್ಕೊಂಡು ಬರ್ತಾ ಇದೆ, ಕೆಳಗಡೆ ಬಿಟ್ಟೋಗುತ್ತೆ ಅಂತ ಅದು ರಿಪೇರ್ ಮಾಡೋಕ್ಕೆ ಅವ್ರು ಕೇಳ್ತಾ ಇದ್ರು. ನೋಡಿ ಸರ್, ನೀರು ಹಾಕಿ ಇದೆಲ್ಲ ಹೋಗಿದೆ ಸರ್, ಇದೆಲ್ಲ ನೋಡ್ತೀವಿ ಮಾಡಿ ಕೆಳಗಡೆ ಬರುತ್ತೆ. ಇಲ್ಲ, ಅದು ಪ್ಲಂಬರ್ ಹಾಕ್ಬಿಟ್ಟು ಅದೆಲ್ಲ ವಾಶ್ ಮಾಡ್ತೀವಿ. ಒಳಗಡೆ ವೆಹಿಕಲ್ಸ್ ಬರ್ತಾ ಇದ್ರೆ ಇವರು ಕರೆಕ್ಟಾಗಿ ಶಿಸ್ತುಬದ್ಧವಾಗಿ ನಿಲ್ಲಿಸ್ತಾರೆ. ಎಲ್ಲ ವೆಹಿಕಲ್ಸ್ ಫುಲ್ ಕಾಮನ್ ಎರ್ರಾಬಿರಿ ನಿಲ್ಸಿದ್ರೆ ಅವ್ರು ಎಲ್ಲಿ ನಿಲ್ಲಿಸ್ಬೇಕು ಬಸ್ಗಳನ್ನ? ಇದು ಸಮಸ್ಯೆ. ಅವರು ಡೈಲಿ ಇಲ್ಲ ಮಾಡ್ತೀವಿ ನೀಟಾಗಿ. ಫಸ್ಟ್ ಈ ಡೆಬ್ರಿಸ್ ಎಲ್ಲ ತೆಗೆಸ್ಬಿಟ್ಟು ನೀಟಾಗಿ ಕಾಂಕ್ರೀಟ್ ಹಾಕಿ ಒಂದಿಷ್ಟು
ಪಾಟ್ಗಳು ಇಡಕ್ಕೆ ಹೇಳೋ ಅವನಿಗೆ ಮೇಂಟೈನ್ ಮಾಡ್ಬೇಕಲ್ಲ ಯಾರೋ ಯಾರು ಇರ್ತಾರೋ ಸದ್ಯಕ್ಕೆ ಅವ್ನು ಮೇಂಟೈನ್ ಮಾಡ್ತಾರೆ. ಆಮೇಲೆ ಅಲ್ಲಿ ಹೆಂಗಂದ್ರೆ ಹಂಗೆ ಮಲ್ಕೊಂಡಿರೋದು ಇದರಲ್ಲಿ ಬಸ್ ಹತ್ತುವಾಗ ಅವ್ರು ಇಲ್ಲಿ ಯಾರು ಡೆಬಿಟ್ ಮಾಡಿದಾರಲ್ಲ ಅವನು ಅದು ಗಮನ ಅಟ್ಲೀಸ್ಟ್ ಬೇರೆ ಕಡೆ ಒಂದು ಮೂಲೆಯಲ್ಲಿ ಇದು ಮಾಡ್ತಾನೆ. ಬಟ್ ಹತ್ತೋರಿಗೆ ಇದಾಗಬಾರ್ದು, ಸಮಸ್ಯೆ ಆಗಬಾರ್ದು. ಇಬ್ಬರನ್ನ ಡೆಬಿಟ್ ಮಾಡಿದ್ದೀವಿ. ವಿತ್ ಯೂನಿಫಾರ್ಮ್ ಇರ್ತಾರೆ ನಮ್ಮ ಸ್ಟಾಫೇ. ಈಗ ಅವರು ಎಂಟ್ರಿ ಎಕ್ಸಿಟಲ್ಲಿ ಈಗ ಅಲ್ಲೇ ಅವಾಯ್ಡ್ ಮಾಡ್ಬೇಕು. ಏನೇ ಇದ್ರು 2 ವೀಲರ್ಸು ಆ ಕಡೆ ಒಳಗಡೆ ಎಂಟ್ರಿ ಬರಬಾರ್ದು ಅಂತ. ಯಾಕಂದರೆ ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಎಲ್ಲ ಸಮಸ್ಯೆ ಆಗ್ತದೆ. ಅಲ್ಲ ಸರ್, ಮೇನ್ ರೋಡಲ್ಲಿ ಇದೆ ಸುತ್ತಮುತ್ತಲು ಸರ್ ಎಲ್ಲ ಊರಲ್ಲೂ ಇದೆ ಸಮಸ್ಯೆನ. ಇಲ್ಲಿ KGF ಅಂತಲ್ಲ, ಏನು ಮಾಡ್ತಾರೆ ಈಗ ಹೆಂಗೂ ಈಗ ಇಲ್ಲಿ ಬಿಟ್ಟರೆ ಬೇರೆ ದಾರಿ ಇರೋದು ಅದು ಒಂದು ಡೆಸಿಗ್ನೇಟೆಡ್ ನಮ್ಮದೊಂದು ಪಾರ್ಕಿಂಗ್ ಲಾಟ್ ಇದೆ, ಅಲ್ಲಿ ನಿಲ್ಸ್ಕೋಬೇಕು. ಇಲ್ಲಾಂದರೆ ಮೇನ್ ರೋಡಲ್ಲಿ ಸಾಧ್ಯ ಅವಕಾಶಗಳಿದ್ರೆ ನಿಲ್ಸ್ಕೋಬೋದು. ಬಟ್ ಟ್ರಾಫಿಕ್ ಕಂಜೆಷನ್ ಅಂದರೆ ಅವರು ಏನು ಮಾಡೋಕ್ಕಾಗಲ್ಲ. ಅದನ್ನು ಒಂದು ಸರಿ ಬೇಕಾದ್ರೆ ಲೇನ್ ಮಾರ್ಕ್ ಮಾಡಿಸಿ ಅಲ್ಲಿ ಮೇನ್ ರೋಡಲ್ಲಿ ಮಾಡ್ಸೋಣ. ಅದೊಂದು ಮಾಡಿಸ್ಬೇಕು ಅಂತ ಮಾತಾಡಿದ್ವಿ. ಒಂದು ಈ ಕಡೆ ಒಂದು ಆ ಕಡೆ ಪಾರ್ಕಿಂಗ್. ಒಂದು ಮಾರ್ನಿಂಗ್ ನೀನು ವಾಶ್ ಮಾಡೋಕ್ಕೆ ಬಿಟ್ಬಿಡು ಆಗುತ್ತಲ್ವಾ? ಇದು ಎಷ್ಟೇ ಕಸ ಗುಡಿಸಿದ್ರು ಒಂದ್ಸರಿ ವಾಟರ್ ವಾಶ್ ಮಾಡಿದ್ರೆ ಕ್ಲಿಯರ್ ಇರುತ್ತೆ. ಇಲ್ಲ ಡೈಲಿ ವಾಶ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಸರಿ ಪ್ರಯತ್ನ ಮಾಡು. ಜಾಸ್ತಿ ಇದಾಗಲ್ಲ, ಜಸ್ಟ್ ಬೇಗ ಮಾಡಿದ್ರೆ ಸಾಕಾಗುತ್ತೆ. ಸದ್ಯ ಕೆಲಸ ಅದೇ ಮತ್ತೆ ಆಮೇಲೆ ಬರ್ತೇವೆ. ಅಲ್ಲೇನೋ ಸಮಸ್ಯೆ ಇರ್ತಾರಪ್ಪ. ಇಲ್ಲ ಹೇಳಿ. All NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay.